ಅಶ್ರಫ್ ಅಂತ ಒಬ್ಬ ತೀರೋದ ಪಾಪ ಅಮಾಯಕ, ಯಾರು ಅವ್ನು ಏನೂ ಇರಲಿಲ್ಲ, ಅವನು ಸುಮ್ಮನೆ ಹೊಡೆದು ಸಾಯಿಸ್ಕೊಟ್ರು, ಅವನು ಹಿಡಿದಾಕಿದ್ವಿ. ಈ ಪ್ರಕರಣದ ಕೂಡ ಹಿಡಿತೀವಿ. ಕಾನೂನು ಒಂದು ಕಡೆ ಕಾನೂನು ಉಲ್ಲಂಘನೆ ಆದಾಗ ಕಾನೂನು ಕ್ರಮ ತಗೊಳ್ತಾಗ ನಾವು ನಿಷ್ಪಕ್ಷಪಾತ ಕೆಲಸ ಮಾಡ್ತೀವಿ. ಯಾರೋ ಪರನು ಯಾರೇ ಒಂದು ಹತ್ಯೆ ಆದರೆ ಅದರಲ್ಲಿ ಧರ್ಮ ಜಾತಿ ನೋಡುವಂಥದ್ದೇನು ಪ್ರಶ್ನೆ ಬರದೇ ಇಲ್ಲ. ನಾವು ಯಾರೇ ತಪ್ಪು ಮಾಡೋದು ಅವ್ರ ಮೇಲೆ ಕ್ರಮ ಆಗಬೇಕು. ಸುಭಾಷ್ ಶೆಟ್ಟಿ ಪ್ರಕರಣದಲ್ಲೂ ಕೂಡ ಅವರೊಬ್ಬ ರೌಡಿ ಶೀಟರ್ ಆಗಿದ್ದ. 2 ಹತ್ಯೆಗಳಲ್ಲಿ ಒಬ್ಬ ದಲಿತ ಮತ್ತು ಒಬ್ಬ ಮುಸಲ್ಮಾನ ಹತ್ಯೆಯಲ್ಲಿ ಅವನು ಅಕ್ಯೂಸ್ಡ್ ಆಗಿದ್ದ. ಅಂಥ ವ್ಯಕ್ತಿಯ ಹತ್ಯೆ ಆದಾಗ ಯಾರು ಅವ್ರು ಮಾಡಿದ್ದಾರೆ ಅವರೆಲ್ಲರೂ ಹಿಡಿದಾಕಿದ್ದೀವಿ. ಯಾರು ಏನು ಕಾರಣದ್ದು ಕೂಡ ಹೆಚ್ಚು ಕಡಿಮೆ ಎಲ್ಲ ಗೊತ್ತಾಗಿದೆ. ಈ ಪ್ರಕರಣದಲ್ಲೂ ಕೂಡ ನಮ್ಮಲ್ಲಿ ಆ ಭೇದ ಭಾವ ಏನು ವ್ಯತ್ಯಾಸ ಮಾಡೋಕ್ಕೆ ಹೋಗೋದಿಲ್ಲ, ಮಾಡಲೂಬಾರ್ದು, ಮಾಡ್ತಾ ಇದ್ದೀವಿ. ಅದು ಈಗ ಅದನ್ನು ಆಗೋದಕ್ಕೆ ಈಗೆಲ್ಲ ವ್ಯವಸ್ಥೆಗಳು ನಡೀತಾ ಇದೆ. ಅದಕ್ಕೆ ಒಂದು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ನಾವು ಅಲ್ಲಿ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದು ಸಮಾಜವನ್ನು ಒಡೆಯತಕ್ಕ ವಿಭಜನೆ ಮಾಡುವಂಥ ಕೆಲಸಗಳು. ಕೋಮುವಾದ ಸಮಾಜವನ್ನು ವಿಭಜನೆ ಮಾಡುವಂಥದ್ದು, ಸಮಾಜಗಳನ್ನು ಒಡೆಯತಕ್ಕಂಥದ್ದಕ್ಕೆ ಈ ಕೋಮುವಾದ ಇದೆ. ಈ ಕೋಮುವಾದದ ವಿರುದ್ಧ ಒಂದು ಕಡೆ ಕಾನೂನಾತ್ಮಕ ಹೋರಾಟ, ಇನ್ನೊಂದು ಕಡೆ ನಮ್ಮ ಸಾಮಾಜಿಕವಾದಂಥ ಒಂದು ಹೋರಾಟ, ಎರಡು ರೀತಿಯಾಗಿ ಕೂಡ ಮಾಡಬೇಕಾಗ್ತದೆ. ಖಂಡಿತ ಇದು ಪೊಲೀಸ್ ಫೇಲಿಯರ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಈಗ ಎಲ್ಲೋ ಒಂದು ಕಡೆ ನೋಡಿ ಅವ್ರನ್ನ ಪ್ರತಿಯೊಂದು ಮನೆ ಹತ್ರನೂ ಪೊಲೀಸ್ ಇರೋಕ್ಕಾಗೋದಿಲ್ಲ. ಮಾಹಿತಿ ಸಂಗ್ರಹಣೆ ಮಾಡ್ತಾರೆ. ನಮಗೂ ಕೂಡ ಗೊತ್ತಿತ್ತು ಏನಾದರೂ ಒಂದು ಇನ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು ಅವಕಾಶ ಇದೆ. ಆ ವಾತಾವರಣ, ಮೊನ್ನೆ ಅವರು ಭಾಷಣಗಳು ಮಾಡಿದ್ದಾರೆ ಎಲ್ಲಿ ಮಂಗಳೂರಿನಲ್ಲಿ. ಅವರೊಂದು ರೀತಿ ಆ ಭಾಷಣದಲ್ಲಿ ಭಾಳ ಪ್ರಚೋದನಕಾರಿಯಾಗಿ ಕೂಡ ಕೆಲವರೆಲ್ಲ ಮಾತನಾಡಿದ್ದಾರೆ. ಅವ್ರ ಮೇಲೆ ಕೇಸಸ್ಗಳನ್ನು ಕೂಡ ಬುಕ್ ಮಾಡಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಭಾಷಣಗಳು ಮಾಡ್ತಕ್ಕಂಥದ್ದು, ಇದೆಲ್ಲ ಇವತ್ತು ಈ ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಫಲಶ್ರುತಿ ಅಂತಲೇ ಹೇಳ್ಬೋದು. ಆದರೂ ಇನ್ನು ತನಿಖೆ ಎಲ್ಲ ಪೂರ್ತಿಯಾಗಿ ಪೊಲೀಸವರು ಮಾಡಿದ ನಂತರ ಎಲ್ಲ ವಿಷಯಗಳು ಹೊರಗೆ ಬರ್ತದೆ. ಆದರೆ ಪ್ರಥಮ ಈಗ ಆಗಿರುವಂಥದ್ದು ನಮ್ಮ ಒಂದು ನಿಜವಾಗಲೂ ನೋವಾಗಿದೆ. ಒಬ್ಬ ಯುವಕ ಅವ್ರನ್ನ ಈ ರೀತಿಯಾಗಿ ಬರ್ಬರ ಹತ್ಯೆ, ಅಮಾನವೀಯವಾದಂಥ ರೀತಿಯಾಗಿ ಅವರನ್ನು ಸಾಯಿಸಿರ್ತಕ್ಕಂಥದ್ದು ಅದು ಖಂಡಿತವಾಗಿಯೂ ಒಂದು ಇಡೀ ಸಮುದಾಯಕ್ಕೇ ಒಂದು ಕೆಟ್ಟ ಹೆಸರಿದು. ಮತ್ತು ಇದನ್ನು ಈಗಾಗಲೇ ಎಲ್ಲ ರೀತಿಯ ಒಂದು ಎಚ್ಚರವನ್ನು ಪೊಲೀಸರು ಜಿಲ್ಲೆಯಲ್ಲಿ ಹಾಕಿದ್ದಾರೆ. ತನಿಖೆ ಎಲ್ಲ ಹೊರಗೆ ಬರಲಿ, ತನಿಖೆಯಾಗಿ ಎಲ್ಲ ವಿಷಯಗಳು ಹೊರಗೆ ಬರಲಿ. ಯಾಕಂದರೆ ನಾವು ಭಾರತೀಯ ಜನತಾ ಪಾರ್ಟಿ ಥರ ಪ್ರಚೋದನಕಾರಿಯಾಗಿ ಮಾತಾಡ್ತಕ್ಕಂಥ ಜನ ಅಲ್ಲ. ಅವರಿಗೆ ಲಂಗು ಲಗಾಮ್ ಇಲ್ಲ ಅವ್ರ ಬಾಯಿ ಮೇಲೆ. ನೀವು ನೋಡಿದ್ದೀರ ಯಾವ ರೀತಿ ಮಾತಾಡ್ತಾರೆ ಅಂತ. ಅವರ ಸಂಘ ಪರಿವಾರ ಮತ್ತು ಅವರ BJP ಪಕ್ಷ ಮುಖಂಡರುಗಳು ಅವರಿಗೆ ಅವಕಾಶ ಸಿಕ್ಕಿದ್ರೆ, ಒಂದು ಹತ್ಯೆ ಅಥವಾ ಒಂದು ಶವ ಸಿಕ್ಕಿದ್ರೆ ಅದ್ರ ಮೇಲೆ ರಾಜಕಾರಣ ಮಾಡೋಕ್ಕೆ ಹೋಗ್ತಾರೆ. ಅವರ ಬಂಡವಾಳನೇ ಅದಾಗೋಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೆಟ್ಟ ವ್ಯವಸ್ಥೆ ನಿರ್ಮಾಣ ಆಗೋದಕ್ಕೆ ಅವರು ಕೂಡ ಒಂದು ಕಾರಣಕರ್ತರು. ಭಾರತೀಯ ಜನತಾ ಪಕ್ಷ ಮತ್ತು ಅವರ ಪರಿವಾರದ ಎಲ್ಲ ಸಂಘಟನೆಗಳು ಮತ್ತು ನೋಡ್ತೀವಲ್ಲ ಹೇಳಿಕೆಗಳು ಯಾವ ರೀತಿಯಾಗಿ ಮಾತನಾಡ್ತಾರೆ ಅಂತ. ಅಲ್ಲಿ ಕರ್ನಲ್ ಸೋಫಿಯಾ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಮನಸ್ಥಿತಿ, ಮತ್ತು DC ಫೌಜಿಯಾ ಬಗ್ಗೆ, ಇಬ್ಬರು ಮಹಿಳೆಯರು ಮುಸಲ್ಮಾನ್ ಅಂತ ಹೇಳಿದ ತಕ್ಷಣವೇ ಅವರಿಗೆ ಏನೋ ಒಂದು ರೀತಿ ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯ. ಅಂದರೆ ಅವರ ಮನಸ್ಸಿನಲ್ಲಿ ಅವರ ಒಂದು ಈ ವೈಷಮ್ಯ ವಿಷ ತುಂಬಿರ್ತಕ್ಕಂಥ ಮನಸ್ಸುಗಳಿವೆಲ್ಲ. ಅದಕ್ಕೆ ತರ್ಕ ಇಲ್ಲ, ಅಥವಾ ಮಾನವೀಯತೆ ಇಲ್ಲ, ಅಥವಾ ನ್ಯಾಯ ಇಲ್ಲ, ಅಥವಾ ಅದರಲ್ಲಿ ಮನುಷ್ಯತ್ವ ಇಲ್ಲ. ಇದು ಒಂದು ಕೊಳಕು ತುಂಬಿರ್ತಕ್ಕಂಥ ಮನಸ್ಸುಗಳಿವೆ.